ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆಯೊಂದು ಘಟಿಸಿದೆ. ನಿನ್ನೆಯಷ್ಟೇ ಅಸಮಾಧಾನಗೊಂಡು ಜಿಟಿ ದೇವೇಗೌಡ ಅವರು ಮಾತನಾಡಿದ್ರು. ಇದರ ಬೆನ್ನಲ್ಲೇ ಈಗ ಸಿಎಂ ಇಬ್ರಾಹಿಂ ಜಿಟಿ ದೇವೇಗೌಡರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬೆಳವಣಿಗೆಯೊಂದು ಘಟಿಸಿದೆ. ಜಿಟಿ ದೇವೇಗೌಡ ಭೇಟಿ ಮಾಡಿದ್ದಾರೆ ಸಿಎಂ ಇಬ್ರಾಹಿಂ. ಮೈಸೂರಿನಲ್ಲಿ ಈ ಭೇಟಿಯಾಗಿದೆ. ಜೆಡಿಎಸ್ನಲ್ಲಿ ಅಸಮಾಧಾನಗೊಂಡಿದ್ದಾರೆ ಜಿಟಿ ದೇವೇಗೌಡರು. ಆಗಾಗ್ಗೆ ಅಸಮಾಧಾನವನ್ನ ಅವರು ಹೊರಹಾಕ್ತಾ ಇರ್ತಾರೆ. ನಿನ್ನೆ ಕೂಡ ಕುಮಾರಸ್ವಾಮಿ ವಿಚಾರದಲ್ಲಿ ಅಸಮಾಧಾನವನ್ನ ಹೊರಹಾಕಿದ್ರು. ಇದರ ಬೆನ್ನಲ್ಲೇ ಜಿಟಿಡಿನ ಭೇಟಿ ಮಾಡಿ ಅವರ ಅಸಮಾಧಾನವನ್ನ ತಣಿಸುವಂತಹ ಕೆಲಸವನ್ನ ಸಿಎಂ ಇಬ್ರಾಹಿಂ ಮಾಡಿರುವುದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ವಿಚಾರ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಸದ್ಯ ಈ ಹಿನ್ನೆಲೆಯಲ್ಲಿ ಅನ್ನೋ ಪ್ರಶ್ನೆಗಳು ಕೂಡ ಮನೆ ಮಾಡಿದೆ. ಇದು ಜಿಟಿ ದೇವೇಗೌಡ ಅವರ ನಿವಾಸಕ್ಕೆ ಇವತ್ತು ಸಿಎಂ ಇಬ್ರಾಹಿಂ ಅವರು ಭೇಟಿ ಕೊಟ್ಟರು. ಅವರು ಕೂಡ ಹಿಂದೆ ಜೆಡಿಎಸ್ನಲ್ಲಿ ಇದ್ದವರು, ಅಸಮಾಧಾನಗೊಂಡು ನಂತರ ಕಾಂಗ್ರೆಸ್ಗೆ ಬಂದಂಥವರು. ಈಗ ಜಿಟಿ ದೇವೇಗೌಡರು ಕೂಡ ಅಸಮಾಧಾನದ ಹಾದಿಯಲ್ಲಿರೋದ್ರಿಂದ ಅವರನ್ನ ಸಮಾಧಾನ ಪಡಿಸೋದು, ಆಮೇಲೆ ವಾಟ್ ನೆಕ್ಸ್ಟ್ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಚರ್ಚೆ ಆಗುವಂತಹ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಇದೊಂದು ರೀತಿಯ ದೊಡ್ಡ ಬೆಳವಣಿಗೆಯ ರೀತಿ ಕಾಣಿಸ್ತಾ ಇದೆ. ಜಿಟಿ ದೇವೇಗೌಡ ಅವರ ಈ ಸಿಎಂ ಇಬ್ರಾಹಿಂ ಅವರ ಭೇಟಿ ಕೇವಲ ಭೇಟಿ ಮಾತುಕತೆಗಷ್ಟೇ ಸೀಮಿತವಾಗುತ್ತಾ ಅಥವಾ ಮೇಜರ್ ಬದಲಾವಣೆಗಳಾಗುತ್ತಾ ನೋಡಬೇಕು. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲನ್ನ ಕಂಡಿದ್ದು ಗೊತ್ತಿರೋ ವಿಚಾರ. 150 ಕೋಟಿಯನ್ನ ಖರ್ಚು ಮಾಡಿ ಸೋತಿದ್ದಾರೆ. ಮುಸ್ಲಿಮರು ಇರದಿದ್ರೆ ಜೆಡಿಎಸ್ಗೆ ಒಂದು ಸ್ಥಾನ ಕೂಡ ಬರ್ತಿರ್ಲಿಲ್ಲ ಅಂತ ಮೈಸೂರಿನಲ್ಲಿ ಸಿಎಂ ಇಬ್ರಾಹಿಂ ಹೇಳಿಕೆ ಕೊಟ್ಟಿದ್ದಾರೆ. ಜೆಡಿಎಸ್ 12ರಿಂದ 13 ಶಾಸಕರು ಬೇಸರಗೊಂಡಿದ್ದಾರೆ. ಜಿಟಿ ದೇವೇಗೌಡರಂತೆ ಹಲವರು ನೋವನ್ನ ನುಂಗಿದ್ದಾರೆ. ಅವರೆಲ್ಲರನ್ನ ಒಗ್ಗೂಡಿಸುವ ಕೆಲಸವನ್ನ ಶುರು ಮಾಡಿದ್ದೀನಿ ಅಂತಾರೆ ಮೈಸೂರಿನಲ್ಲಿ ಸಿಎಂ ಇಬ್ರಾಹಿಂ. ಈ ಭೇಟಿಯ ಬೆನ್ನಲ್ಲೇ ಅವರು ಕೊಟ್ಟಿರುವಂತಹ ಈ ಹೇಳಿಕೆ ಯಾರೆಲ್ಲ ಅಸಮಾಧಾನಗೊಂಡಿದ್ದಾರೆ ಅವರನ್ನೆಲ್ಲ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಆರಂಭ ಮಾಡಿದ್ದೀನಿ ಅಂತ. ಸೊ ಇದು ಆರಂಭಿಕ ಹೆಜ್ಜೆನಾ? ಈಗ ಜೆಡಿಎಸ್ ನಿಂದ ನೋವು ಉಂಡಿರ್ತಕ್ಕಂಥವ್ರು ಅವರೊಬ್ಬರೇ ಅಲ್ಲ, ಸುಮಾರು ಒಂದು 10, 12, 13 ಜನ ಶಾಸಕರು ಮತ್ತು ಅನೇಕ ರಾಜ್ಯ ಮಟ್ಟದ ಜಿಲ್ಲೆಗಳಲ್ಲಿರ್ತಕ್ಕಂಥ ನಾಯಕರುಗಳು ಕೂಡ. ನಾನು ಇವರು ಜೆಡಿಎಸ್ ಕುಮಾರಸ್ವಾಮಿ ಸರಿ ಆಗ್ತಾರೆ ಅನ್ನೋ ಒಂದು ಕಲ್ಪನೆ ಇತ್ತು. ಚನ್ನಪಟ್ಟಣಕ್ಕೆ ನಿಲ್ಲಕ್ಕೆ ಹೋದಾಗಲೇ ಹೇಳ್ದೆ ನಾನಿದ್ದಾಗ 20,000 ಗೆದ್ರಿ, ನೀವು ಬರೀ 4 ಕೋಟಿ ಖರ್ಚು ಮಾಡಿ. ಈ ಕೇಂದ್ರದ ಮಂತ್ರಿ ಬಿಜೆಪಿ 150 ಕೋಟಿ ಖರ್ಚು ಮಾಡಿ 25,000ಕ್ಕೆ ಸೋತ್ರಿ. ಇದುವರೆಗೂ ನೀವು ರಿಯಾಕ್ಷನ್ ಕೊಟ್ಟಿಲ್ಲ. ಪಾಪ ನಿಖಿಲ್ನ ಕೈಯಲ್ಲೇ ಹೇಳಿಸಿದ್ದಾರೆ. ಬೆಳೆಯೋ ಹುಡುಗ, ಇವರು ಹಾಳಾದರು, ಅವರಿಗೂ ಹಾಳು ಮಾಡಿದರು. ಈಗ ಅನೇಕ ಜನ ಜನತಾದಳ ಶಾಸಕರು ನನ್ನ ಸಂಪರ್ಕದಲ್ಲಿದ್ದಾರೆ. ಸೊ ಮುಂದೆ ನಾವೊಂದು ಹೆಜ್ಜೆಯನ್ನು ಇಡಲೇಬೇಕಾಗತ್ತೆ. ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನು, ಮೂರನೇ ಶಕ್ತಿಗೆ ಹೆಂಗೂ ಇವರು ಬಿ ಜೆ ಪಿ ಮದುವೆಯಾಗಿ ಇವ್ರ ಪರಿಸ್ಥಿತಿ ಅಲ್ಲಲ್ಲಿ ಕಲ್ಲಲ್ಲಾಗಿದೆ. ಈಗ ನಾವೆಲ್ಲರೂ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಕೆಪಿ ನಾಗರಾಜ್ರಿಂದ. ಕೆಪಿ ನಾಗರಾಜ, ಇದು ಒಂದು ಔಪಚಾರಿಕ ಭೇಟಿ ಅಷ್ಟೇ ಅಂತ ಭಾವಿಸಬಹುದಾ ಅಥವಾ ಈ ಭೇಟಿಯ ಬೆನ್ನಲ್ಲೇ ಮುಂದಿನ ದಿನಗಳಲ್ಲಿ ಒಂದು ಬದಲಾವಣೆಗಳನ್ನ ನಿರೀಕ್ಷೆ ಮಾಡಬಹುದಾ? ಇವತ್ತು ಜಿಟಿ ದೇವೇಗೌಡರ ಹುಟ್ಟಿದಬ್ಬ, ಈ ನೆಲೆಯಲ್ಲಿ ವಿಶ್ ಮಾಡುವಂತಹ ಸಲುವಾಗಿ ಬಂದಿದ್ದೇನೆ ಅನ್ನುವಂತಹದ್ದು ಸಿಎಂ ಇಬ್ರಾಹಿಂ ಅವರ ಮಾತು. ಆದ್ರೆ ಅದು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ ದಿವ್ಯಾ. ಯಾಕಂದ್ರೆ ರಾಜಕಾರಣಿಗಳು ಯಾವ್ಯಾವ ಸಂದರ್ಭಕ್ಕನುಗುಣವಾದ ಭೇಟಿಗಳಿದಾವಲ್ಲ, ಅದು ಬಹಳ ಮಹತ್ವವನ್ನ ಪಡೆಯುವಂತಹದ್ದು. ಅದರಲ್ಲೂ ಕೂಡ ನಿನ್ನೆ ತಾನೇ ತಮ್ಮೊಳಗಿರುವಂತಹ ಅಸಮಾಧಾನವನ್ನೆಲ್ಲವನ್ನು ಕೂಡ ಜಿಟಿ ದೇವೇಗೌಡರು ಹೇಳ್ಕೊಂಡಿರುವಂತಹದ್ದು. ಮತ್ತು ಈಗಾಗಲೇ ಜೆಡಿಎಸ್ ನಿಂದ ಸಂಪೂರ್ಣವಾಗಿ ಇಬ್ರಾಹಿಂ ಅವರು ಕೂಡ ದೂರ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇವರಿಬ್ಬರ ಭೇಟಿ ರಾಜ್ಯ ರಾಜಕೀಯದ ಮಟ್ಟಿಗೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಜೆಡಿಎಸ್ ನ ಮಟ್ಟಿಗೆ ಪ್ರಮುಖವಾದಂತಹ ಬೆಳವಣಿಗೆ. ಮತ್ತು ಸಿಎಂ ಇಬ್ರಾಹಿಂ ಅವರೇ ಹೇಳ್ತಾ ಇರುವಂತಹ ಪ್ರಕಾರವಾಗಿ ಬಹಳಷ್ಟು ಜೆಡಿಎಸ್ ನ ಶಾಸಕರುಗಳು ಕೂಡ ಅವರನ್ನ ಒಗ್ಗೂಡಿಸುವಂತಹ ಕೆಲಸವನ್ನ ನಾನು ಮಾಡ್ತೇನೆ ಎನ್ನುವಂತಹ ಮಾತನ್ನ ಹೇಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಜಿಟಿ ದೇವೇಗೌಡರ ಭೇಟಿ ಅತ್ಯಂತ ಜೆಡಿಎಸ್ ನ ಪಾಲಿಗೆ ಅತ್ಯಂತ ಮಹತ್ತರವಾದಂತದ್ದು. ಭೇಟಿಯ ನಂತರದಲ್ಲಿ ಏನೇನು ಮಾತುಗಳು ಆಗ್ತವೆ ಅನ್ನುವಂಥದ್ರ ಮೇಲೆ ಮುಂದಿನ ಬೆಳವಣಿಗೆಗಳು ನಿರ್ಧಾರವಾಗ್ತವೆ. ದಿವ್ಯಾ, ಥ್ಯಾಂಕ್ ಯು ಕೆಪಿ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗೆ.